ಸಮಾಜ ಸೇವೆಗೆ ತಂಡಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ ಜೈ ತಂಡಕ್ಕೆ ಜೈ ತಂಡಕ್ಕೆ ಜೈ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಸ್ನೇಹಿತರೆ, ಶುಭೋದಯ. ಪರೋಪಕಾರಂ ಬೃಹಂ ಶರೀರಂ ಎನ್ನುವಂತೆ ನಮ್ಮ ಪರೋಪಕಾರಂ ಸಂಸ್ಥೆ ಇಂದು 309ನೇ ಕಾರ್ಯಕ್ರಮಕ್ಕೆ ಕಾಲಿಟ್ಟಿದೆ. ಸ್ನೇಹಿತರೆ, ನಮ್ಮ ಪರೋಪಕಾರಂ ಸೇವಾ ಸಂಸ್ಥೆ ಗ್ರೀನ್ನೆಸ್, ಕ್ಲೀನ್ನೆಸ್, ಅವೇರ್ನೆಸ್ ಈ ಒಂದು ದೇಹದೋಷಗಳನ್ನಿಟ್ಟುಕೊಂಡು 309ನೇ ಕಾರ್ಯಕ್ರಮಕ್ಕೆ ಪಾದಾರ್ಪಣೆ ಮಾಡಿದೆ. ನಗರದ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಪಕ್ಕದಲ್ಲಿರುವ ಪುರಸಭೆಗೆ ಒಳಪಟ್ಟ ಈ ಒಂದು ಪಾರ್ಕನ್ನು ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮವನ್ನು ನಮ್ಮ ತಂಡ ಮಾಡ್ತಾ ಇದೆ. ಹಾಗೆಯೇ ಈಗ ಬೇಸಿಗೆ ಪ್ರಾರಂಭವಾಗಿರೋದ್ರಿಂದ ನಾವು ಕಳೆದ ಬಾರಿ ಹಚ್ಚಿರುವಂಥ ಗಿಡಗಳಿಗೆ ನೀರನ್ನು ಕೂಡ ಉಣಬಡಿಸ್ತಾ ಇದ್ದೇವೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಹಚ್ಚ ಹಸಿರಾಗಿ ಗಿಡಗಳು ಸ್ವಚ್ಛಂದವಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಇನ್ನೂ ಕೂಡ ಇದರ ಮಧ್ಯೆ ಸಣ್ಣ ಗಿಡಗಳು ಕೂಡ ಇದ್ದಾವೆ. ಈ ಒಂದು ಗಿಡಗಳಿಗೆ ಇವತ್ತು ನಮ್ಮ ಎಲ್ಲ ತಂಡದ ಸದಸ್ಯರಿಂದ ನೀರುಣಿಸುವ ಕಾರ್ಯಕ್ರಮ ಹಾಗೂ ಸ್ವಚ್ಛತಾ ಕಾರ್ಯಕ್ರಮ ಪ್ರಾರಂಭವಾಗಿದೆ. ನನ್ನ ಹೆಸರು ರವಿಕುಮಾರ್ ಅಂತೇಳಿ. ಸೊ ನನ್ನ ಹುಟ್ಟೂರು ಆಯನೂರು ಪಕ್ಕ ಹಳ್ಳಿ ಬಿಲ್ಗುಣೆ ಅಂತೇಳಿ. ಸೊ ನಾನು ವಿದ್ಯಾಭ್ಯಾಸ ಮಾಡಿದ್ದೆಲ್ಲ ನನ್ನ ಹುಟ್ಟೂರು ಮತ್ತು ಆಯನೂರು ಮತ್ತು ಶಿವಮೊಗ್ಗದಲ್ಲಿ. ಸೊ ನನ್ನ ಮಾಸ್ಟರ್ ಡಿಗ್ರಿನ ನಾನು ದಾವಣಗೆರೆಯಲ್ಲಿ ಮಾಡಿದ್ದು MSW ಅಂತೇಳಿ. ಸೊ ಅದಾದ ನಂತರ ನಾನು ಕಂಪನಿ ಕೆಲಸಕ್ಕೆ ಸೇರಿಕೊಂಡೆ. ಆ್ಯಸ್ ಎ HR ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀನಿ ಶಾಯಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡಲ್ಲಿ. ಸೊ ನನಗೆ ಈ ತಂಡಕ್ಕೆ ಸೇರಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ನಾನು ಲಾಸ್ಟ್ ಮೀಟಿಂಗಲ್ಲಿ ಕೂಡ ಹೇಳಿದ್ದೆ. ಸೊ ಆಲ್ಮೋಸ್ಟ್ ಈ ತಂಡ ನಾನು 3-4 ವರ್ಷದಿಂದ ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ. ಸೊ ನಮ್ಮ ಆದಂಶ ಅವರ ಒಂದು ನೇತೃತ್ವದಿಂದ ನಾನು ಈ ತಂಡಕ್ಕೆ ಸೇರಂಗಾಯ್ತು. ನನಗೆ ತುಂಬ ಸಂತೋಷ ಇದೆ. ಆ್ಯಕ್ಚುಲಿ ಲಾಸ್ಟ್ ವೀಕ್ ಬರಬೇಕಿತ್ತು, ಏನಂದರೆ ನಮ್ಮ ಕಂಪ್ನಿಯಲ್ಲಿ ಒಂದು ದೇವಸ್ಥಾನ ಪೂಜೆ ಇತ್ತು. ಆದ ಕಾರಣ ನಾನು ಅಲ್ಲಿಗೆ ಹೋಗಲೇಬೇಕಿತ್ತು. ಹಾಗಾಗಿ ಲಾಸ್ಟ್ ವೀಕ್ ಬರಲಿಲ್ಲ. ಸೊ ಈ ವೀಕು ಮತ್ತೆ ನಾನು ಬರಲೇಬೇಕಂತೇಳಿ ಅವರು ನಾವು ಮತ್ತು ಆದಂಶ ಅವ್ರು ಬಂದಿದ್ವಿ. ಸೊ ಈ ತಂಡಕ್ಕೆ ಸೇರಿಸ್ಕೊಂಡಿದ್ದ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಯಾವಾಗಲೂ ನಿಮ್ಮ ಜೊತೆ ನಾವು ಇರ್ತೀವಿ, ನಮ್ಮನ್ನು ಕರ್ಕೊಂಡು ಹೋಗಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತೀವಿ. ಬನ್ನಿ ಸರ್. ಜೊತೆಗೆ ನಾನು 278ನೇ ಒಂದು ಕಾರ್ಯಕ್ರಮಕ್ಕೆ ಹಾಜರಾದೆ. ಆವಾಗ ನಾನು ಸರ್ ಮುಖಾಂತರ ಶಂಕರ್ ನಾಯ್ಕ ಮುಖಾಂತರ ನಾನು ಹಾಜರಾಗಿದ್ದು. ಮಳೆ ಸಂದರ್ಭ ಇದೇ ಏಕ್ ಪೇಡ್ ಮಾಕೆ ನಾಮ್ ಅಂತ ಪ್ರೋಗ್ರಾಮಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ಸುಮಾರು ಫಂಕ್ಷನ್ಗಳಲ್ಲಿ ಕೂಡ ಅಟೆಂಡ್ ಆಗಿದ್ದೀನಿ. ಭಾಳ ಖುಷಿ ಅನಿಸುತ್ತೆ. ಇದ್ರ ಬಗ್ಗೆ ನಾನು ಸರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ.
ಒಂದು ತಂಡ ಇದೆ ಸರ್, ನೀವು ಸೇರ್ಕೊಳ್ಳಿ ಅಂತ ಹೇಳಿ ಸೇರಿಕೊಂಡು ಆಮೇಲೆ ಸರ್ ಹೇಳಿದ್ರು ನನ್ನನ್ನು ಸೇರಿಸಿ ನೋಡೋಣ. ಆಮೇಲೆ ನಾನು ಸರ್ ಹತ್ರ ಮಾತಾಡ್ಬಿಟ್ಟು ಹೋದನೇ ಸರಿ ನಾವು ಇದರಲ್ಲಿ 306ನೇ ಫಂಕ್ಷನಲ್ಲೇನು ಇದು ಮಾಡಿದ್ವಲ್ಲ ಸರ್, ಆವಾಗ ಕರ್ಕೊಬಂದು ಪರಿಚಯನೂ ಮಾಡಿಸಿದ್ದಾಯಿತು. ಪರೋಪಕಾರ ತಂಡದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದೊಂದು ಇತಿಹಾಸ ಉಳ್ಳಂಥವ್ರು ಇದ್ದಾರೆ. ಅವರ ಜೊತೆಯಲ್ಲಿ ಕೆಲಸ ಮಾಡೋದು ನಮ್ಮ ಭಾಗ್ಯ. ಇದೇ ರೀತಿ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನಮಸ್ಕಾರನ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮನೆಗೊಂದು ಮರ ಊರಿಗೊಂದು ಹೊನ ಎಂಬ ವಾಕ್ಯದೊಂದಿಗೆ ತಮ್ಮ ಬೀದಿ ಬಡಾವಣೆಗಳಲ್ಲಿ ಸುತ್ತಮುತ್ತ ಇರುವ ಗಿಡಗಳಿಗೆ ನೀರನ್ನು ಉಣಿಸಿ ಪೋಷಣೆಯನ್ನು ಮಾಡಿ ಅದು ನಾಳೆ ನಿಮ್ಮ ಕುಟುಂಬವನ್ನು ರಕ್ಷಣೆಯನ್ನು ಮಾಡ್ತಾ ಇರುತ್ತೆ. ಇದು ನಮ್ಮ ಪರೋಪಕಾರಂ ಸಂಸ್ಥೆಯ ಒಂದು ಕಳಕಳಿಯ ಮನವಿ. ಹಾಗೆ ಸ್ನೇಹಿತರೆ, ನಮ್ಮ ತಂಡದೊಂದಿಗೆ ಕೂಡ ನೀವು ಕೈ ಜೋಡಿಸಬಹುದು. ಆದ್ದರಿಂದ ನಮ್ಮ ಪರೋಪಕಾರಂ ಎಂಬ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯುವಂತಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸ್ನೇಹಿತರೆ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಂಗಾಧರ SKP ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.